ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 75ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇಲ್ಲಿಯ ತನಕ ಈ ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರುವಂತಹ ಟೆನ್ಸ್ಗಳನ್ನು ಕಲ್ತಾಗಿದೆ, ಸರಿ ಅಲ್ವಾ? ಇನ್ನು ನಾವು ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರುವಂತಹ ಟೆನ್ಸ್ಗಳನ್ನು ಕಲಿಯಲಿಕ್ಕೆ ಶುರು ಮಾಡಬೇಕು, ಆಯಿತಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಹಾಗೂ ಬಳಸಲಿಕ್ಕೆ ಕಲಿಸಿಕೊಡ್ತೇನೆ, ಸರಿನಾ? ಮೊದಲು ಸ್ಟ್ರಕ್ಚರ್ಗಳನ್ನು ಹೇಳ್ಕೊಡ್ತೇನೆ, ಆಮೇಲೆ ವಾಕ್ಯಗಳ ಬಳಕೆಯನ್ನು ಹೇಳ್ಕೊಡ್ತೇನೆ, ಸರಿನಾ? ಮೊದಲು ಸಕಾರಾತ್ಮಕ ವಾಕ್ಯಗಳು. ಸಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ಗಳು ಇವು. ಮೊದಲು ಐ ಬರಬೇಕು, ಆಮೇಲೆ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ನೆನ್ಪಿಟ್ಕೊಳ್ಳಿ, ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದೇನೆ ಅನ್ನುವ ಅರ್ಥ ಸಿಗ್ತದೆ, ಆಯ್ತಾ? ಯು ಬರಬೇಕು, ಆಮೇಲೆ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದಿ ಅನ್ನುವ ಅರ್ಥ ಸಿಗ್ತದೆ. ವಿ ಬರಬೇಕು, ಆಮೇಲೆ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದೇವೆ ಅನ್ನುವ ಅರ್ಥ ಸಿಗ್ತದೆ. ದೇ ಬರಬೇಕು, ಆಮೇಲೆ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಹೀ ಬರಬೇಕು, ಆಮೇಲೆ ಹ್ಯಾಸ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದಾನೆ ಅನ್ನುವ ಅರ್ಥ ಸಿಗ್ತದೆ. ಶಿ ಬರಬೇಕು, ಆಮೇಲೆ ಹ್ಯಾಸ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದಾಳೆ ಅನ್ನುವ ಅರ್ಥ ಸಿಗ್ತದೆ. ಇಟ್ ಬರಬೇಕು, ಆಮೇಲೆ ಹ್ಯಾಸ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದೆ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ನೋಡಿ, ಐ ಯು ವಿ ದೇ ನಂತರ ಹ್ಯಾವ್ ಬರ್ತದೆ, ಹಿ ಶಿ ಇಟ್ನ ನಂತರ ಹ್ಯಾಸ್ ಬರ್ತದೆ, ಸರಿನಾ? ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಐ ಯು ವಿ ದೇ ಹಿ ಶಿ ಇಟ್ ಇವೆಲ್ಲವೂ ಸಬ್ಜೆಕ್ಟ್ಗಳು, ಆಯಿತಾ? ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು, ಆಯಿತಾ? ವಿಡಿಯೋವನ್ನು ಪಾಸ್ ಮಾಡಿ ನೋಡಿ. ನೆಕ್ಸ್ಟ್ ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಇದು, ಸರಿನಾ? ಈಗ ವಾಕ್ಯಗಳನ್ನು ರಚಿಸೋಣ. ನಾನು ಸಿಂಹವನ್ನು ನೋಡಿದ್ದೇನೆ. ನಾನು ಸಿಂಹವನ್ನು ನೋಡಿ ಇದ್ದೇನೆ. ನೋಡಿ ಮತ್ತೆ ಇದ್ದೇನೆ ಸೇರಿ ನೋಡಿದ್ದೇನೆ ಆಗಿದೆ, ಸರಿನಾ? ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಐ ಹ್ಯಾವ್ ಸೀನ್ ಅ ಲಯನ್ ಅಂತ ಹೇಳ್ತೇವೆ. ಐ ಅಂದರೆ ನಾನು, ಹ್ಯಾವ್ ಸೀನ್ ಅಂದರೆ ನೋಡಿ ಇದ್ದೇನೆ, ನೋಡಿದ್ದೇನೆ. ಇಲ್ಲಿ ಸೀನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಸಿ ಅಂದರೆ ನೋಡು, ಇದು ಕ್ರಿಯಾಪದದ ಮೊದಲ ರೂಪ. ಸಾ ಇದು ಕ್ರಿಯಾಪದದ ಎರಡನೆಯ ರೂಪ. ಸೀನ್ ಇದು ಕ್ರಿಯಾಪದದ ಮೂರನೆಯ ರೂಪ, ಸರಿನಾ? ಐ ಬಂತು, ಹ್ಯಾವ್ ಬಂತು, ವರ್ಬಿನ ಮೂರನೆಯ ರೂಪ ಬಂತು, ಆಯಿತಾ? ನೆಕ್ಸ್ಟ್, ಅವರು ಆ ಚಿತ್ರವನ್ನು ಈ ಹಿಂದೆ ನೋಡಿಲ್ಲ. ದೇ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್ ಬಿಫೋರ್. ಅವರು ನೋಡಿ ಇಲ್ಲ. ದೇ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್ ಆ ಚಿತ್ರವನ್ನು, ಬಿಫೋರ್ ಈ ಹಿಂದೆ, ಆಯಿತಾ? ಅವರು 3 ಪುಸ್ತಕಗಳನ್ನು ಬರೆದಿದ್ದಾರೆಯೇ, ಬರೆದು ಇದ್ದಾರೆಯೇ, ಬರೆದು ಇದ್ದಾರೆಯೇ. ಹ್ಯಾಸ್ ಹಿ ರಿಟನ್ 3 books? ಹ್ಯಾಸ್ ಹಿ ರಿಟನ್ ಅಂದರೆ ಅವರು
ಬರೆದಿದ್ದಾರೆಯೇ ಅಂತ. 3 ಬುಕ್ಸ್ ಅಂದರೆ 3 ಪುಸ್ತಕಗಳನ್ನು. ಅವನು ನನ್ನ ಕೀಲಿಗಳನ್ನು ಕಳೆದಿಲ್ಲವೇ, ಕಳೆದು ಇಲ್ಲವೇ. ಹ್ಯಾಸ್ ಹಿ ನಾಟ್ ಲಾಸ್ಟ್ ಮೈ ಕೀಸ್. ಹ್ಯಾಸ್ ಹಿ ನಾಟ್ ಲಾಸ್ಟ್ ಅಂದರೆ ಅವನು ಕಳೆದಿಲ್ಲವೇ. ಮೈ ಕೀಸ್ ಅಂದರೆ ನನ್ನ ಕೀಲಿಗಳನ್ನು. ಸರಿನಾ? ಸೊ ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸುತ್ತೇವೆ. ಆಯಿತಾ? ಈಗ ಕಾಂಟ್ರಾಕ್ಷನ್ಗಳು. ಐ ಹ್ಯಾವ್ ಅನ್ನು ಐವ್ ಅಂತ ಹೇಳ್ತೇವೆ. ಐವ್. ಯು ಹ್ಯಾವ್ ಅನ್ನು ಯೂವ್ ಅಂತ ಹೇಳ್ತೇವೆ. ದೇ ಹ್ಯಾವ್ ಅನ್ನು ದೇವ್ ಅಂತ ಹೇಳ್ತೇವೆ. ವಿ ಹ್ಯಾವ್ ಅನ್ನು ವೀವ್ ಅಂತ ಹೇಳ್ತೇವೆ. ವೀವ್. ಹಿ ಹ್ಯಾಸ್ ಅನ್ನು ಹೀಸ್ ಅಂತ ಹೇಳ್ತೇವೆ. ಶಿ ಹ್ಯಾಸ್ ಅನ್ನು ಶೀಸ್ ಅಂತ ಹೇಳ್ತೇವೆ. ಇಟ್ ಹ್ಯಾಸ್ ಅನ್ನು ಇಟ್ಸ್ ಅಂತ ಹೇಳ್ತೇವೆ. ಐವ್ ಸೀನ್ ಅ ಲಯನ್. ಯು ಸೀನ್ ಅ ಲಯನ್. ದೇವ್ ಸೀನ್ ಅ ಲಯನ್. ವೀವ್ ಸೀನ್ ಅ ಲಯನ್. ಹೀಸ್ ಸೀನ್ ಅ ಲಯನ್. ಶೀಸ್ ಸೀನ್ ಅ ಲಯನ್. ಇಟ್ಸ್ ಸೀನ್ ಅ ಲಯನ್. ಈ ರೀತಿ. ಆಯಿತಾ? ಈಗ ಇಲ್ಲಿ ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ಕನ್ಫ್ಯೂಷನ್ ಬರ್ತದೆ. ಅದೇನು ನೋಡೋಣ. ಹಿ ಹ್ಯಾಸ್ನ ಸಣ್ಣ ರೂಪ ಹೀಸ್ ಅಂತ. ಹೀಸ್. ಹಿ ಹ್ಯಾಸ್ ಸೀನ್ ಅ ಲಯನ್. ಹೀಸ್ ಸೀನ್ ಅ ಲಯನ್. ಆದರೆ ನಾವು ಈ ಹಿಂದೆ ಕಲ್ತಿದ್ದೇವೆ ಏನು, ಹಿ ಈಸ್ನ ಸಣ್ಣ ರೂಪ ಕೂಡ ಹೀಸ್ ಅಂತಾನೆ ಅಲ್ವಾ? ಯಾವುದು ಸರಿ? ಎರಡೂ ಸರಿಯೇ. ಹಿ ಹ್ಯಾಸ್ನ ಸಣ್ಣ ರೂಪ ಕೂಡ ಹೀಸ್. ಹಿ ಈಸ್ನ ಸಣ್ಣ ರೂಪ ಕೂಡ ಹೀಸ್. ಎರಡನ್ನೂ ಉಚ್ಚಾರ ಮಾಡುವಂಥದ್ದು ಒಂದೇ ರೀತಿ, ಹೀಸ್ ಅಂತಾನೆ. ಹಿ ಈಸ್ ಹೀಸ್. ಹಿ ಈಸ್ ಅ ಡಾಕ್ಟರ್. ಹೀಸ್ ಅ ಡಾಕ್ಟರ್. ಸರಿನಾ? ಹಾಗಾಗಿ ಇದರ ಉಚ್ಚಾರಣೆ ಒಂದೇ. ಹಾಗಾದರೆ ಯಾವಾಗ ಹೀಸ್ ಅಂದರೆ ಹಿ ಈಸ್, ಯಾವಾಗ ಹೀಸ್ ಅಂದರೆ ಹಿ ಹ್ಯಾಸ್, ಇದನ್ನು ಗುರುತು ಹಿಡಿಯೋದು ಹೇಗೆ ಅಂದರೆ ವರ್ಬಿನ ಮೂರನೆಯ ರೂಪದಿಂದ. ಯಾವಾಗ ಹೀಸ್ ನಂತರ ವರ್ಬಿನ ಮೂರನೆಯ ರೂಪ ಬರ್ತದೋ ಆವಾಗ ಹೀಸ್ನ ಅರ್ಥ ಹಿ ಹ್ಯಾಸ್ ಅಂತ ಗೊತ್ತಾಗಬೇಕು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವರ್ಬಿನ ಮೂರನೆಯ ರೂಪ ಇಲ್ಲ ಅಲ್ವಾ? ಹೀಗಿದ್ದಾಗ ಹೀಸ್ನ ಅರ್ಥ ಹಿ ಈಸ್ ಅಂತ. ಸರಿನಾ? ಹಾಗೆಯೇ ಇಲ್ಲಿ ಕೂಡ ಶಿ ಹ್ಯಾಸ್ ಸೀನ್ ಅ ಲಯನ್. ಶೀಸ್ ಸೀನ್ ಅ ಲಯನ್. ಶಿ ಹ್ಯಾಸ್ನ ಸಣ್ಣ ರೂಪ ಶಿ ಈಸ್ನ ಸಣ್ಣ ರೂಪ ಒಂದೇ, ಶೀಸ್ ಅಂತ. ಆಯ್ತಾ? ಶೀಸ್. ಹಾಗೆಯೇ ಇಟ್ ಹ್ಯಾಸ್ ಸೀನ್ ಅ ಲಯನ್. ಇಟ್ಸ್ ಸೀನ್ ಅ ಲಯನ್. ಇಟ್ ಹ್ಯಾಸ್ನ ಸಣ್ಣ ರೂಪ ಇಟ್ ಈಸ್ನ ಸಣ್ಣ ರೂಪ ಒಂದೇ. ಸರಿನಾ? ಯಾವಾಗ ಕ್ರಿಯಾಪದದ ಮೂರನೆಯ ರೂಪ ಬರ್ತದೋ ವಾಕ್ಯದಲ್ಲಿ ಆವಾಗ ಅದು ಹ್ಯಾಸ್ನ ಜೊತೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಸರಿ, ಬನ್ನಿ ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಬಳಸುತ್ತೇವೆ ಅದನ್ನು ನೋಡೋಣ. ಮೊದಲು, ಅ ಫಿನಿಶ್ಡ್ ಆಕ್ಷನ್ ವಿತ್ ಅ ರಿಸಲ್ಟ್ ಇನ್ ದ ಪ್ರೆಸೆಂಟ್. ಇದನ್ನು ನಾನು ಉದಾಹರಣೆ ವಾಕ್ಯಗಳ ಸಮೇತ ವಿವರಿಸುತ್ತೇನೆ. ನಾನು ನನ್ನ ಕೀಲಿಗಳನ್ನು ಕಳೆದಿದ್ದೇನೆ. ಐವ್ ಲಾಸ್ಟ್ ಮೈ ಕೀಸ್. ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ಆಯಿತಾ? ಐ ಹ್ಯಾವ್ ಲಾಸ್ಟ್ ಅಂದರೆ ನಾನು ಕಳೆದಿದ್ದೇನೆ, ನಾನು ಕಳೆದುಕೊಂಡಿದ್ದೇನೆ. ಮೈ ಕೀಸ್ ಅಂದರೆ ನನ್ನ ಕೀಲಿಗಳನ್ನು. ಸರಿನಾ? ಈಗ ಒಂದು ಸನ್ನಿವೇಶ. ನನಗೆ ಒಂದು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಇದೆ 5 ಗಂಟೆಗೆ. ನಾನು 4:15 ಗಂಟೆಗೆ ಮನೆಯಿಂದ ಹೊರಡ್ತಾ ಇದ್ದೇನೆ.
ಮನೆಯಿಂದ ಹೊರಟು ಮನೆಯ ಬಾಗಿಲನ್ನು ಮುಚ್ಚಿ ಬೀಗವನ್ನು ಹಾಕಬೇಕು ಅಂತ ಇದ್ದಾಗ ನನಗೆ ಗೊತ್ತಾಗಿದೆ ನನ್ನ ಕೀಲಿಗಳು ಕಳೆದು ಹೋಗಿವೆ ಅಂತ. ಸರಿನಾ? ಈಗ 5 ಗಂಟೆ ಆಗ್ತದೆ. 5 ಗಂಟೆಗೆ ಡಾಕ್ಟರ್ನ ಆಫೀಸಿಂದ ಒಂದು ಫೋನ್ ಬರ್ತದೆ ನನಗೆ. 5 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೆ ನಾನು ಬರಲಿಲ್ಲ ಅಂತ. ಆವಾಗ ನಾನು ಹೇಳ್ತೇನೆ ಐ ವುಲ್ ಲಾಸ್ಟ್ ಮೈ ಕೀಸ್ ಅಂತ. ಅಂದರೆ ನಾನು ನನ್ನ ಕೀಲಿಗಳನ್ನು ಕಳೆದುಕೊಂಡಿದ್ದೇನೆ ಅಂತ. ಆಯಿತಾ? ಈಗ ಅರ್ಥ ಮಾಡಿಕೊಳ್ಳೋಣ. ನಾನು ನನ್ನ ಕೀಲಿಯನ್ನು ಕಳೆದುಕೊಂಡಿದ್ದು ಯಾವಾಗ? ಭೂತಕಾಲದಲ್ಲಿ ಅಲ್ವಾ? ಮುಂಚೆ ಯಾವಾಗಲೂ ಗೊತ್ತಿಲ್ಲ ನನಗೆ. ಆಯಿತಾ? ಆದರೆ ಅದರ ಪರಿಣಾಮ ನನಗೆ ಈಗ ಉಂಟು. ಅಂದರೆ ನಾನೇನು ನನ್ನ ಕೀಗಳನ್ನು ಕಳೆದುಕೊಂಡಿದ್ದೇನೆ ಭೂತಕಾಲದಲ್ಲಿ, ಅದರ ಪರಿಣಾಮ ನನಗೆ ಈಗ ವರ್ತಮಾನ ಕಾಲದಲ್ಲಿ ಆಗ್ತಾ ಉಂಟು. ಏನು ಪರಿಣಾಮ? ನಾನು ಬಾಗಿಲನ್ನು ಹಾಕಲಿಕ್ಕೆ ಆಗ್ತಾ ಇಲ್ಲ, ಹೋಗಿ ಡಾಕ್ಟರನ್ನು ಭೇಟಿಯಾಗಲಿಕ್ಕೆ ಆಗ್ತಾ ಇಲ್ಲ. ಸರಿನಾ? ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆಯ ಪರಿಣಾಮ ವರ್ತಮಾನ ಕಾಲದ ಮೇಲೆ ಇದ್ದರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಬೇಕು. ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ಕೀಯನ್ನು ನಾನು ಕಳ್ಕೊಂಡಿದ್ದೇನೆ, ಭೂತಕಾಲದಲ್ಲಿ ಕಳ್ಕೊಂಡಿದ್ದು, ಆದರೆ ಅದರ ಪರಿಣಾಮ ಈಗ ವರ್ತಮಾನ ಕಾಲದ ಮೇಲೆ ಆಗಿದೆ. ನನಗೆ ಮನೆಯಿಂದ ಹೋಗಲಿಕ್ಕೆ ಆಗ್ತಾ ಇಲ್ಲ. ಸರಿನಾ? ಸೊ ಇಲ್ಲಿ ನಾವು ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಅಂತ ಹೇಳ್ತೇವೆ. ಆಯಿತಾ? ಅದೇ ಈಗ ನಾನು ನಿನ್ನೆ ನನ್ನ ಕೀಲಿಗಳನ್ನು ಕಳೆದುಕೊಂಡೆ ಅಂತ ಹೇಳಬೇಕು ಅಂತಾದರೆ ಐ ಲಾಸ್ಟ್ ಮೈ ಕೀಸ್ ಯೆಸ್ಟರ್ಡೇ ಅಂತ ಹೇಳಬೇಕು. ಐ ಲಾಸ್ಟ್ ಅಂದರೆ ಐ ಡಿಡ್ ಲೂಸ್ ಅಂತ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯ. ಇದನ್ನು ರಚಿಸಲಿಕ್ಕೆ ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಈಗ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯದಲ್ಲಿ ಯಾವಾಗ ಒಂದು ಕ್ರಿಯೆ ನಡೆಯಿತು ಅನ್ನೋದನ್ನು ಹೇಳ್ತೇವೆ. ಅಂದರೆ ನಾನು ನನ್ನ ಕೀಲಿಗಳನ್ನು ಕಳೆದುಕೊಂಡೆ. ಯಾವಾಗ? ನಿನ್ನೆ, ಯೆಸ್ಟರ್ಡೇ. ಇದನ್ನು ಕೂಡ ಹೇಳಿ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಒಂದು ಕ್ರಿಯೆ ನಡೆಯಿತು ಅನ್ನುವುದನ್ನು ಹೇಳುವುದು ಮುಖ್ಯವಾಗ್ತದೋ ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ಯಾವಾಗ ನಡೆಯಿತು ಒಂದು ಕ್ರಿಯೆ ಅನ್ನುವುದನ್ನು ಹೇಳುವುದು ಮುಖ್ಯವಾಗುವುದಿಲ್ವೋ, ಯಾವಾಗ ಒಂದು ಕ್ರಿಯೆ ನಡೆದಂತಹ ಕ್ರಿಯೆಯ ಪರಿಣಾಮ ವರ್ತಮಾನ ಕಾಲದ ಮೇಲೆ ಬೀರ್ತಾ ಇದೆ ಅನ್ನೋದನ್ನು ಹೇಳುವುದು ಮುಖ್ಯವಾಗ್ತದೋ ಆವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಬೇಕು. ಸರಿನಾ? ನಾನು ನಿನ್ನೆ ನನ್ನ ಕೀಗಳನ್ನು ಕಳೆದೆ ಅಷ್ಟೇ ಹೇಳಬೇಕು ನನಗೆ. ಅದು ವಿಷಯ ಏನು? ನನ್ನ ಕೀ ನಾನು ಕಳ್ಕೊಂಡಿದ್ದೇನೆ ನಿನ್ನೆ ಅಂತ, ಇದನ್ನು ಹೇಳಬೇಕು. ಇಲ್ಲಿ ಏನು ವಿಷಯ? ನಾನು ಕಳೆದಿದ್ದೇನೆ, ಹಾಗಾಗಿ ನನಗೆ ಈಗ ಬರಲಿಕ್ಕೆ ಆಗುವುದಿಲ್ಲ, ಅಥವಾ ಇದರ ಪರಿಣಾಮ ಈಗೇನೋ ಆಗ್ತಾ ಉಂಟು ಅಂತ ಹೇಳುವಂಥದ್ದು. ಪರಿಣಾಮ ಇಲ್ಲಿ ಹೇಳಲಿಲ್ಲ, ಆದರೆ ಅರ್ಥ ಆಗ್ತದೆ. ಸರಿನಾ? ಇನ್ನೊಂದು ಉದಾಹರಣೆ ಕೊಡ್ತೇನೆ. ಅವಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಳೆ. ಶಿ ಹ್ಯಾಸ್ ಹರ್ಟ್ ಹರ್ ಲೆಗ್. ಶಿ ಇಸ್ ಹರ್ಟ್ ಹರ್ ಲೆಗ್. ಆಯಿತಾ? ಇವತ್ತು ಒಂದು ಪಂದ್ಯ ಇದೆ, ಓಡುವ ಸ್ಪರ್ಧೆ ಇದೆ. ಓಡುವ ಸ್ಪರ್ಧೆಗೆ ಅವಳು ಬರಲಿಲ್ಲ. ಅವಳು ಬರಬೇಕಿತ್ತು. ಅವಳ ಹೆಸರನ್ನು ಕೊಟ್ಟಿದ್ಲು, ಭಾಗವಹಿಸ್ತೇನೆ ಅಂಥೇಳಿ. ಆದರೆ ಅವಳು ಬರಲಿಲ್ಲ. ಅವಳು ಎಲ್ಲಿದ್ದಾಳೆ? ಅವಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಳೆ. ಶಿ ಹ್ಯಾಸ್ ಹರ್ಟ್ ಹರ್ ಲೆಗ್.
ಅವಳು ಅವಳ ಕಾಲಿಗೆ ಭೂತಕಾಲದಲ್ಲಿ ಪೆಟ್ಟು ಮಾಡಿಕೊಂಡಿದ್ದಾಳೆ. ಅದರ ಪರಿಣಾಮ ವರ್ತಮಾನ ಕಾಲದಲ್ಲಿ ಉಂಟೀಗ. ಏನು ಪರಿಣಾಮ? ಪರಿಣಾಮ ಅವಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಅದು ಪರಿಣಾಮ. ಅವಳಿಗೆ ಬರಲಿಕ್ಕೆ ಆಗುವುದಿಲ್ಲ, ಅವಳಿಗೆ ನಡಿಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಬರಲಿಲ್ಲ ಅವಳು. ಇದು ಪರಿಣಾಮ. ಇದನ್ನು ಹೇಳುವುದು ಮುಖ್ಯವಾದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಬೇಕು. ಆಯಿತಾ? ನೆಕ್ಸ್ಟ್, ಕಳೆದ ವಾರ ಆಕೆ ಕಾಲಿಗೆ ಪೆಟ್ಟು ಮಾಡಿಕೊಂಡಳು. ಶಿ ಹರ್ಟ್ ಹರ್ ಲೆಗ್ ಲಾಸ್ಟ್ ವೀಕ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯ. ಯಾವಾಗ ಒಂದು ಕ್ರಿಯೆ ನಡೆಯಿತು ಅನ್ನೋದು ಹೇಳುವುದು ಮುಖ್ಯವಾಗ್ತದೋ ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ಕಳೆದ ವಾರ ನಡೆಯಿತು. ಏನು ನಡೆಯಿತು? ಅವಳು ಅವಳ ಕಾಲಿಗೆ ಪೆಟ್ಟು ಮಾಡಿಕೊಂಡ್ಳು. ಕಳೆದ ವಾರ ಅವಳು ಅವಳ ಕಾಲಿಗೆ ಪೆಟ್ಟು ಮಾಡಿಕೊಂಡ್ಳು ಅಂತ ಹೇಳುವುದು ಇಲ್ಲಿ ಮುಖ್ಯ. ಕಳೆದ ವಾರ ಅಂತ. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಿದ್ದೇವೆ. ಇದರ ಪರಿಣಾಮ ವರ್ತಮಾನ ಕಾಲದಲ್ಲಿ ಉಂಟೋ ಇಲ್ಲವೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅಗತ್ಯವೂ ಇಲ್ಲ. ಇಲ್ಲಿಯೂ ಕೂಡ ಹಾಗೆ. ಕೀ ನಿನ್ನೆ ಕಳ್ಕೊಂಡಿದ್ದೇನೆ, ಅದರ ಪರಿಣಾಮ ಇವತ್ತುಂಟೋ ಇಲ್ಲವೋ ಅದೆಲ್ಲ ಅಗತ್ಯ ಇಲ್ಲ. ಯಾವಾಗ ನಡೆಯಿತು ಅಂತ ಹೇಳೋದು ಮುಖ್ಯ ಇಲ್ಲಿ. ಆಯಿತಾ? ಸೊ ಇದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸಬೇಕು. ನೀವು ಇಲ್ಲಿ ನೋಡಿದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳಲ್ಲಿ ನೋಡಿದರೆ ಯಾವಾಗ ಕ್ರಿಯೆ ನಡೆಯಿತು ಅಂತ ಹೇಳುವುದಿಲ್ಲ ಅಲ್ವಾ? ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಯಾವಾಗ? ಅದನ್ನು ಹೇಳುವುದಿಲ್ಲ. ಶಿ ಹ್ಯಾಸ್ ಹರ್ಟ್ ಹರ್ ಲೆಗ್ ಯಾವಾಗ? ಅದನ್ನು ಹೇಳುವುದಿಲ್ಲ. ಯಾವಾಗ ನಡೆಯಿತು ಅಂತ ಹೇಳಬೇಕು ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ಆಯಿತಾ? ನೆಕ್ಸ್ಟ್, ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ಇನ್ ಟು ದ ಪ್ರೆಸೆಂಟ್. ನಾನು 1995ರಿಂದ ಮುಂಬೈನಲ್ಲಿ ವಾಸವಾಗಿ ಇದ್ದೇನೆ. ಐ ಹ್ಯಾವ್ ಲಿವ್ಡ್ ಇನ್ ಮುಂಬೈ ಸಿನ್ಸ್ 1995. ಐ ಹ್ಯಾವ್ ಲಿವ್ಡ್ ಅಂದರೆ ನಾನು ವಾಸವಾಗಿದ್ದೇನೆ. ಸಾಮಾನ್ಯವಾಗಿ ವಾಸಿಸುತ್ತಿದ್ದೇನೆ ಅಂತ ಹೇಳ್ತೇವೆ, ವಾಸವಾಗಿದ್ದೇನೆ. ಇನ್ ಮುಂಬೈನಲ್ಲಿ ಸಿನ್ಸ್ 1995 1995ರಿಂದ. ಆಯಿತಾ? ಈಗ ಇದರ ಅರ್ಥ ಏನು? 1995ರಿಂದ ನಾವು ಮುಂಬೈನಲ್ಲಿ ವಾಸಿಸಲಿಕ್ಕೆ ಶುರು ಮಾಡಿದ್ವಿ. ಈಗ 2025. ಈಗ ಕೂಡ ನಾವು ಮುಂಬೈನಲ್ಲಿಯೇ ವಾಸಿಸುತ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂದರೆ ಭೂತಕಾಲದಲ್ಲಿ ಶುರುವಾದಂತಹ ಕ್ರಿಯೆ ಕಂಟಿನ್ಯೂಸ್ ಇನ್ ಟು ದ ಪ್ರೆಸೆಂಟ್, ಇಲ್ಲಿಯ ತನಕ ನಡ್ಕೊಂಡು ಬಂದಿದ್ರೆ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುತ್ತೇವೆ. ಆಯಿತಾ? ಐ ಹ್ಯಾವ್ ಲಿವ್ಡ್ ಇನ್ ಮುಂಬೈ ಸಿನ್ಸ್ 1995. 1995ರಿಂದ ಇಲ್ಲಿಯ ತನಕ ನಾವು ವಾಸಿಸುತ್ತಾ ಇದ್ದೇವೆ, ಈಗ ಕೂಡ ವಾಸಿಸುತ್ತಾ ಇದ್ದೇವೆ ಅಂತ. ಸರಿನಾ? ನೆಕ್ಸ್ಟ್, ಅವರು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿಲ್ಲ. ದೇ ಹ್ಯಾವ್ ನಾಟ್ ಲಿವ್ಡ್ ಹಿಯರ್ ಫಾರ್ ಇಯರ್ಸ್. ದೇ ಹ್ಯಾವಂಟ್ ಲಿವ್ಡ್ ಹಿಯರ್ ಫಾರ್ ಇಯರ್ಸ್ ಅಂದರೆ ಅವರು ಹಲವಾರು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಾ ಇಲ್ಲ, ಈಗ ಕೂಡ ವಾಸಿಸುತ್ತಾ ಇಲ್ಲ ಅಂತ. ಆಯಿತಾ? ದೇ ಹ್ಯಾವ್ ನಾಟ್ ಲಿವ್ಡ್ ಅಂದರೆ ಅವರು ವಾಸಿಸುತ್ತಿಲ್ಲ. ಹಿಯರ್ ಅಂದರೆ ಇಲ್ಲಿ. ಫಾರ್ ಇಯರ್ಸ್ ಅಂದರೆ ವರ್ಷಗಳಿಂದ. ಸರಿನಾ? 5 ವರ್ಷಗಳಿಂದ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳು 5 ವರ್ಷಗಳಿಂದ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಈಗಲೂ ಮಾಡ್ತಾ ಇದ್ದಾಳೆ. ಆಯಿತಾ? ಶಿ ಹ್ಯಾಸ್ ವರ್ಕ್ಡ್ ಇನ್ ದ ಬ್ಯಾಂಕ್ ಫಾರ್ 5 ಇಯರ್ಸ್. ಶಿ ಹ್ಯಾಸ್ ವರ್ಕ್ಡ್ ಅಂದರೆ ಅವಳು ಕೆಲಸ ಮಾಡುತ್ತಿದ್ದಾಳೆ. ಇನ್ ದ ಬ್ಯಾಂಕ್ನಲ್ಲಿ ಫಾರ್ 5 ಇಯರ್ಸ್ 5 ವರ್ಷಗಳಿಂದ. ಸರಿನಾ? ನೀವು ಇಲ್ಲಿ ಮಾಡುತ್ತಾ ಇದ್ದಾಳೆ ನೋಡಿಕೊಂಡು ING ರೂಪವನ್ನು ಬಳಸಬಾರ್ದು. ವಾಕ್ಯದ ಅರ್ಥ ತಿಳ್ಕೊಳ್ಬೇಕು. ತಿಳ್ಕೊಂಡು ಇಂಗ್ಲೀಷ್ನಲ್ಲಿ ರಚಿಸಬೇಕು. ಕನ್ನಡದಲ್ಲಿ ಏನಾಗ್ತದೆ ಅಂದರೆ ಇಂಗ್ಲೀಷ್ನಲ್ಲಿ ಎಷ್ಟು ಟೆನ್ಸ್ಗಳಿದ್ದಾವೋ ಅಷ್ಟು ಟೆನ್ಸ್ ಇಲ್ಲ. ಟೆನ್ಸ್ಗಳಂದ್ರೆ ಏನು? ಕಾಲಗಳು.
ಇಂಗ್ಲೀಷ್ನಲ್ಲಿ 12 ಕಾಲಗಳು ಇದ್ದಾವೆ, ಆದರೆ ಕನ್ನಡದಲ್ಲಿ ಅಷ್ಟಿಲ್ಲ. ಹಾಗಾಗಿ ಮಾಡುತ್ತಾ ಇದ್ದಾಳೆ, ವಾಸಿಸುತ್ತಾ ಇದ್ದೇನೆ ಪುನಃ ಪುನಃ ಬಳಕೆ ಆಗ್ತದೆ. ಆದರೆ ಇಂಗ್ಲೀಷ್ನಲ್ಲಿ ಹಾಗಾಗುವುದಿಲ್ಲ. ಅದಕ್ಕೋಸ್ಕರನೇ ವಾಕ್ಯದ ಅರ್ಥ ತಿಳಿದುಕೊಂಡು ನೀವು ಇಂಗ್ಲೀಷ್ನಲ್ಲಿ ರಚಿಸಬೇಕು. ಸರಿನಾ? ನೆಕ್ಸ್ಟ್, 10 ವರ್ಷಗಳಿಂದ ಒಂದೇ ಕಾರು ಹೊಂದಿದ್ದೇವೆ. ನಾವು 10 ವರ್ಷಗಳಿಂದ ಒಂದೇ ಕಾರನ್ನು ಇಟ್ಟುಕೊಂಡಿದ್ದೇವೆ. ಈಗ ಕೂಡ ಅದೇ ಕಾರು ನಮ್ಮಲ್ಲಿ ಇದೆ ಅಂತ. ವಿ ಹ್ಯಾವ್ ಹ್ಯಾಡ್ ದ ಸೇಮ್ ಕಾರ್ ಫಾರ್ 10 years. ವಿ ಹ್ಯಾವ್ ಹ್ಯಾಡ್ ಅಂದರೆ ನಾವು ಹೊಂದಿದ್ದೇವೆ. ದ ಸೇಮ್ ಕಾರ್ ಒಂದೇ ಕಾರು. ಫಾರ್ 10 years 10 ವರ್ಷಗಳಿಂದ ಅಂತ. ಸರಿನಾ? ನೆಕ್ಸ್ಟ್, ವೆನ್ ದ ಪೀರಿಯಡ್ ರೆಫರ್ಡ್ ಟು ಹ್ಯಾಸ್ ನಾಟ್ ಫಿನಿಶ್ಡ್. ಈ ವರ್ಷ ನಾವು ಮನೆ ಖರೀದಿಸಿದ್ದೇವೆ. ವಿ ಹ್ಯಾವ್ ಬಾಟ್ ಅ ಹೌಸ್ ದಿಸ್ ಇಯರ್. ವಿ ಹ್ಯಾವ್ ಬಾಟ್ ಅಂದರೆ ನಾವು ಖರೀದಿಸಿದ್ದೇವೆ. ಅ ಹೌಸ್ ಒಂದು ಮನೆ. ದಿಸ್ ಇಯರ್ ಈ ವರ್ಷ. ಆಯಿತಾ? ಈಗ ಈ ರೀತಿ ನಾನು ಯಾವಾಗ ಹೇಳಬಹುದು ಅಂದರೆ, ಈ ವರ್ಷ ಇನ್ನೂ ಮುಗಿಯದೇ ಇದ್ದಾಗ. ಉದಾಹರಣೆಗೆ ಈಗ 2025, ಆಯಿತಾ? ಈ 2025ನೇ ಇಸ್ವಿ ಈಗ ನಾನು ಈ ವಿಡಿಯೋ ಮಾಡ್ತಾ ಇರುವಾಗ, ಆಯಿತಾ? 2025 ನಾವು ಜನವರಿಯಲ್ಲಿ ಒಂದು ಹೊಸ ಮನೆಯನ್ನು ಖರೀದಿಸಿದ್ವಿ. ಆಯಿತಾ? ನಾವು ಈ ವರ್ಷ ಮನೆ ಖರೀದಿಸಿದ್ದೇವೆ ಅಂತ ನಾನು ಫೆಬ್ರವರಿಲಿ ಹೇಳ್ಬೋದು, ಮಾರ್ಚಲ್ಲಿ ಹೇಳ್ಬೋದು, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ನಲ್ಲಿ ಕೂಡ ಹೇಳಬಹುದು ಅಲ್ವಾ? ಅದೇ ನಾನು 2026ನೇ ಇಸ್ವಿಯಲ್ಲಿ ಹೇಳಬಹುದಾ? ಇಲ್ಲ ಅಲ್ವಾ? 2025ನೇ ಇಸ್ವಿ ಮುಗಿಯುವ ತನಕ ನಾನು ಈ ವಾಕ್ಯವನ್ನು ಹೇಳ್ಬೋದು. ಅಂದರೆ ನಾನು ಈ ಕ್ರಿಯೆ ಮಾಡಿದಂತಹ ಅವಧಿ ಉಂಟಲ್ಲ, ಅದು ಇನ್ನೂ ಮುಗಿಯದೇ ಇದ್ದಾಗ ಈ ರೀತಿ ಹೇಳಬಹುದು. ಸರಿನಾ? ಅದೇ ಈಗ ನಾವು 2021ರಲ್ಲಿ ಮನೆ ಖರೀದಿಸಿದೆವು ಅಂತ ಹೇಳಬೇಕು ಅಂತಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ವಿ ಬಾಟ್ ಅ ಹೌಸ್ ಇನ್ 2021. ಈ ರೀತಿ ಯಾವಾಗ ಹೇಳ್ಬೋದು ನಾನು? 2021ನೇ ಇಸ್ವಿ ಮುಗಿದ ಮೇಲೆ ಹೇಳಬಹುದು ಅಲ್ವಾ? 22ರಲ್ಲಿ ಹೇಳ್ಬೋದು, 23ರಲ್ಲಿ, 24ರಲ್ಲಿ, 25ರಲ್ಲಿ, ಯಾವಾಗ ಬೇಕಾದರೂ ಹೇಳಬಹುದು. 2021 ಮುಗಿದಾಗಿದೆ ಅಲ್ವಾ? ಸೊ ಈ ರೀತಿ. ಆಯಿತಾ? ಇದನ್ನು 2025ನೇ ಇಸ್ವಿಯಲ್ಲಿಯೇ ಹೇಳಬೇಕು. ಅಂದರೆ ಯಾವ ವರ್ಷ ಮನೆ ಖರೀದಿಸಿದ್ದೇವೆ ಅದು ಮುಗಿಯದೇ ಇದ್ದಾಗ, ಆ ವರ್ಷ ಮುಗಿಯದೇ ಇದ್ದಾಗ ಇದನ್ನು ಹೇಳಬೇಕು. ಮುಗಿದಾದ ಮೇಲೆ ಇದನ್ನು ಹೇಳಬೇಕು. ಆಯಿತಾ? ಆದರೆ ಕೆಲವೊಮ್ಮೆ ಏನಾಗ್ತದೆ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ವಿ ಬಾಟ್ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಸಿಯೇ ಇದನ್ನು ಹೇಳ್ತೇವೆ. ವಿ ಬಾಟ್ ಅ ಹೌಸ್ ದಿಸ್ ಇಯರ್. ವಿ ಹ್ಯಾವ್ ಬಾಟ್ ಅಲ್ಲ, ವಿ ಬಾಟ್ ಅ ಹೌಸ್ ದಿಸ್ ಇಯರ್ ಅಂತ ಹೇಳ್ತೇವೆ. ಏನೂ ತೊಂದರೆ ಆಗುವುದಿಲ್ಲ ಅದರಿಂದ. ಆಯಿತಾ? ನಿಯಮ ಇದು. ಸರಿನಾ? ಇನ್ನೊಂದು ಉದಾಹರಣೆ, ಈ ವರ್ಷ ಸಾಕಷ್ಟು ಮಳೆಯಾಗಿದೆ. ಇಟ್ ಹ್ಯಾಸ್ ರೈನ್ಡ್ ಅ ಲಾಟ್ ದಿಸ್ ಇಯರ್. ಈ ರೀತಿ ಯಾವಾಗ ಹೇಳಬಹುದು ಅಂದರೆ, ಈ ವರ್ಷ ಇನ್ನೂ ಮುಗಿಯದೇ ಇದ್ದಾಗ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲೇ ಮಳೆ ಆಗಲಿಕ್ಕೆ ಶುರುವಾಗಿದೆ ಅಂತ ತಿಳ್ಕೊಳ್ಳೋಣ. ಈ ವರ್ಷ ಏಪ್ರಿಲಲ್ಲೇ ಮಳೆ ಶುರುವಾಗಿದೆ. ಏಪ್ರಿಲ್, ಮೇ, ಜೂನ್ ಆಯಿತು, ಜುಲೈ ಆಯಿತು, ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆಯಿತಾ? ಆವಾಗ ನಾನು ಹೇಳ್ತೇನೆ, ಆಗಸ್ಟ್ನಲ್ಲಿ ಹೇಳ್ತೇನೆ, ಈ ವರ್ಷ ತುಂಬ ಮಳೆಯಾಗಿದೆ ಅಂತ. ಈ ವರ್ಷ ಇನ್ನೂ ಮುಗಿಲಿಲ್ಲ, ಆಗಸ್ಟಲ್ಲಿ ಬರಬಹುದು, ಸೆಪ್ಟೆಂಬರಲ್ಲಿ ಕೂಡ ಮಳೆ ಬರಬಹುದು ಅಲ್ವಾ? ಸೊ ವರ್ಷ ಮುಗಿಯದೇ ಇದ್ದಾಗ ಈ ರೀತಿ ಹೇಳಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಿ. ಕಳೆದ ವರ್ಷ ಸಾಕಷ್ಟು ಮಳೆಯಾಯಿತು ಅಂದರೆ ವರ್ಷ ಮುಗಿದ ಮೇಲೆ ಹೇಳುವಂಥ ವಾಕ್ಯ ಇದು. ಹೋದ ವರ್ಷ ತುಂಬ ಮಳೆ ಬಂತು ಅಂತ ಹೇಳಲಿಕ್ಕೆ
ಇಟ್ ರೇನ್ಡ್ ಅ ಲಾಟ್ ಲಾಸ್ಟ್ ಇಯರ್ ಅಂತ ಹೇಳ್ತೇವೆ. ಆಯಿತಾ, ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಿ ಹೇಳ್ತೇವೆ. ಯಾವಾಗ ಹೇಳ್ಬೋದು ಈ ರೀತಿ? ವರ್ಷ ಮುಗಿದಾದ ಮೇಲೆ. ಸರಿನಾ? ನೆಕ್ಸ್ಟ್, ನಾನು ಇಂದು ಬೆಳಿಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ದಿಸ್ ಮಾರ್ನಿಂಗ್. ಐ ಹ್ಯಾವ್ ವರ್ಕ್ಡ್ ಅಂದರೆ ನಾನು ಕೆಲಸ ಮಾಡಿದ್ದೇನೆ, ಹಾರ್ಡ್ ಅಂದರೆ ಕಷ್ಟಪಟ್ಟು, ದಿಸ್ ಮಾರ್ನಿಂಗ್ ಅಂದರೆ ಇಂದು ಬೆಳಿಗ್ಗೆ. ಈ ರೀತಿ ನಾವು ಯಾವಾಗ ಹೇಳಬಹುದು ಅಂದರೆ ಇನ್ನೂ ಬೆಳಗ್ಗೆ ಮುಗಿಯದೇ ಇದ್ದಾಗ. ಆಯಿತಾ, ನಾನು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. 9:30 ಗಂಟೆಗೆ ಈ ವಾಕ್ಯವನ್ನು ಹೇಳ್ತೇನೆ. ಆಯಿತಾ, 9:30ಯಿಂದ 12 ಗಂಟೆ ತನಕ ಸಮಯ ಇದೆಯಲ್ವಾ, ಅದನ್ನು ನಾವು ಬೆಳಗ್ಗೆ ಅಂತಲೇ ತಿಳ್ಕೊಳ್ತೇವೆ ಅಲ್ವಾ. ಅಲ್ಲಿ ಕೂಡ ನಾನು ಕಷ್ಟಪಟ್ಟು ಕೆಲಸ ಮಾಡಬಹುದು, ಸರಿ ಅಲ್ವಾ. ಬೆಳಗ್ಗೆ ಅನ್ನುವಂಥದ್ದು ಇನ್ನೂ ಮುಗಿಯಲಿಲ್ಲ ಅಲ್ವಾ. ಯಾವಾಗ ಒಂದು ಅವಧಿ ಮುಗಿದಿರುವುದಿಲ್ವೋ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ದಿಸ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. ಬೆಳಗ್ಗೆ ಇನ್ನೂ ಮುಗಿಲಿಲ್ಲ, 12 ಗಂಟೆ ತನಕ ಬೆಳಗ್ಗೆನೆ. ಈ ವಾಕ್ಯವನ್ನು ನಾನು 9:30ಗೆ, 10, 10:30ಗೆ, 11:00 ಎಷ್ಟೊತ್ತಿಗೆ ಬೇಕಾದರೂ ಹೇಳಬಹುದು. ಆಯಿತಾ. ಅದೇ ಈಗ ನಾನು ಇಂದು ಬೆಳಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿದೆ, ಐ ವರ್ಕ್ಡ್ ಹಾರ್ಡ್ ದಿಸ್ ಮಾರ್ನಿಂಗ್ ಅಂತ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯವನ್ನು ಬಳಸಿದರೆ ಅದರ ಅರ್ಥ ಬೆಳಗ್ಗೆ ಮುಗಿದಾಗಿದೆ ಅಂತ. ಅಂದರೆ ಈ ವಾಕ್ಯವನ್ನು ನಾನು ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವಾಗ ಬೇಕಾದರೂ ಹೇಳಬಹುದು. ಬೆಳಗ್ಗೆ ಮುಗಿದ ನಂತರ ಯಾವಾಗ ಬೇಕಾದರೂ ಹೇಳಬಹುದು, ನಾನು ಇಂದು ಬೆಳಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿದೆ ಅಂತ. ಸರಿನಾ? ನೆಕ್ಸ್ಟ್, ಫೆಬ್ರವರಿ ಒಂದು ಅದೃಷ್ಟದ ತಿಂಗಳು ಆಗಿದೆ. ಫೆಬ್ರವರಿ ಹ್ಯಾಸ್ ಬೀನ್ ಅ ಲಕ್ಕಿ ಮಂತ್. ಈಗ ನಾನೊಬ್ಬ ವ್ಯಾಪಾರಿ, ಆಯಿತಾ. ಫೆಬ್ರವರಿ 1ರಿಂದ 10ನೇ ತಾರೀಕಿನ ತನಕ ತುಂಬ ವ್ಯಾಪಾರ ಆಗಿದೆ, ತುಂಬ ಲಾಭ ಆಗಿದೆ. ಹಾಗಾಗಿ ನಾನು ಫೆಬ್ರವರಿ 11ನೇ ತಾರೀಕು ಹೇಳ್ತೇನೆ, ಫೆಬ್ರವರಿ ಒಂದು ಅದೃಷ್ಟದ ತಿಂಗಳು ಆಗಿದೆ. ಅಂದರೆ ಈ ತಿಂಗಳು ತುಂಬ ಲಕ್ಕಿ ಅಂತ ಹೇಳ್ತೇನೆ ಆಡು ಭಾಷೆಯಲ್ಲಿ, ಆಯಿತಾ. ಇದರ ಅರ್ಥ ಏನು? ಫೆಬ್ರವರಿ ಇನ್ನೂ ಮುಗಿಲಿಲ್ಲ ಅಂತ. ಯಾವಾಗ ಫೆಬ್ರವರಿ ಮುಗಿದಿರುವುದಿಲ್ವೋ ಆವಾಗ ಈ ವಾಕ್ಯವನ್ನು ಹೇಳಬಹುದು. ಅಂದರೆ ಫೆಬ್ರವರಿ 28ನೇ ತಾರೀಕಿನ ತನಕ ನಾನು ಈ ರೀತಿ ಹೇಳಬಹುದು. ಯಾಕಂದರೆ ಉದಾಹರಣೆಗೆ ಫೆಬ್ರವರಿ 11ನೇ ತಾರೀಕು ನಾನು ಹೇಳ್ತಾ ಇದ್ದೇನೆ ಅಂತ ಮಾಡಿ ಈ ವಾಕ್ಯವನ್ನು. ಫೆಬ್ರವರಿ 12, 13, 14, 15 ಇನ್ನೂ ಉಂಟಲ್ವಾ, ವ್ಯಾಪಾರ ಇನ್ನೂ ಚೆನ್ನಾಗಾಗಬಹುದು, ಚೆನ್ನಾಗಾಗದೆ ಕೂಡ ಇರಬಹುದು. ಅವಧಿ ಇನ್ನೂ ಮುಗಿಲಿಲ್ಲ ಫೆಬ್ರವರಿ ಅನ್ನುವಂಥದ್ದು, ಸರಿ ಅಲ್ವಾ. ಯಾವಾಗ ಅವಧಿ ಮುಗ್ದಿರುವುದಿಲ್ವೋ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಬೇಕು. ಅದೇ ಈಗ ಫೆಬ್ರವರಿ ಒಂದು ಅದೃಷ್ಟದ ತಿಂಗಳು ಆಗಿತ್ತು ಅಂತ ಹೇಳಬೇಕು ಅಂತಾದರೆ ಫೆಬ್ರವರಿ ವಾಸ್ ಅ ಲಕ್ಕಿ ಮಂತ್ ಅಂತ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ಕೊಂಡು ಹೇಳಬೇಕು. ಈ ರೀತಿ ಯಾವಾಗ ಹೇಳಬೇಕು? ಫೆಬ್ರವರಿಯ ನಂತರ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಯಾವಾಗ ಬೇಕಾದರೂ ಹೇಳಬಹುದು. ಸರಿನಾ? ಸೊ ಇದು ನಿಯಮ. ನೆಕ್ಸ್ಟ್, ನೀವು ಉಪಹಾರ ಸೇವಿಸಿದ್ದೀರಾ? ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್? ನೀವು ತಿಂಡಿ ತಿಂದಿದ್ದೀರಾ? ಈ ರೀತಿ ಯಾವಾಗ ಕೇಳಬಹುದು ಅಂದರೆ ಇನ್ನೂ ಕೂಡ ತಿಂಡಿ ತಿನ್ನಬಹುದು ಅಂತಾದರೆ, ಅಂದರೆ ಉಪಹಾರ ಸೇವಿಸುವ ಸಮಯ ಇನ್ನೂ ಮುಗಿಯದೇ ಇದ್ದಾಗ ಕೇಳಬಹುದು. ನೀವು ತಿಂಡಿ ತಿಂದ್ರಾ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಆದರೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್ ಅಂತ ಹೇಳಬೇಕು. ಯಾವಾಗ? ಬೆಳಿಗ್ಗೆನೇ ಹೇಳಬೇಕು. ಉಪಹಾರ ತಿನ್ನುವ ಸಮಯ ಮುಗಿಯುವ ತನಕ ಹೇಳಬೇಕು. ಒಂದು 10 ಗಂಟೆ ಅಂತ ತಿಳ್ಕೊಳ್ಳಿ, 10 ಗಂಟೆಗೆ ಮುಗೀತದೆ, 10 ಗಂಟೆ ಮೇಲೆ ಯಾರೂ ಉಪಹಾರ ಸೇವಿಸುವುದಿಲ್ಲ ಅಂತ ತಿಳ್ಕೊಂಡ್ರೆ 10 ಗಂಟೆ ತನಕ ಇದನ್ನು ಕೇಳಬೇಕು. ಆಯಿತಾ? ನೀವು ಉಪಹಾರ ಸೇವಿಸಿದ್ರಾ? ಇದನ್ನು ನಾವು ಉಪಹಾರ ಸೇವಿಸುವ ಸಮಯ ಮುಗಿದ ನಂತರ ಕೇಳಬೇಕು. ಅಂದರೆ ಮಧ್ಯಾಹ್ನ ಕೇಳ್ಬೋದು, ರಾತ್ರಿ ಕೇಳ್ಬೋದು.
ಹಾಗೆ ಕೇಳುವಾಗ ಇದರಲ್ಲಿ ಸಮಯ ಇರ್ತದೆ. ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ದಿಸ್ ಮಾರ್ನಿಂಗ್? ಇವತ್ತು ಬೆಳಗ್ಗೆ ತಿಂದಿದ್ರಾ? ಅಥವಾ ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ಟುಡೇ? ಇವತ್ತು ತಿಂಡಿ ತಿಂದ್ರಾ ಅಂತ ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವಾಗ ಬೇಕಾದರೂ ಕೇಳಬಹುದು. ಸರಿನಾ? ನೆಕ್ಸ್ಟ್, ನಾವು ಇಂದು ಅವಳನ್ನು ನೋಡಿಲ್ಲ. ವಿ ಹ್ಯಾವ್ ನಾಟ್ ಸೀನ್ ಹರ್ ಟುಡೇ. ಇದನ್ನು ಯಾವಾಗ ಹೇಳಬಹುದು ಅಂತ ಅಂದರೆ, ಇವತ್ತು ಇನ್ನೂ ಮುಗಿಯದೇ ಇದ್ದಾಗ. ಅಂದರೆ ಉದಾಹರಣೆಗೆ ಯಾರೋ ನಿಮ್ಮ ಹತ್ರ ಕೇಳ್ತಾರೆ, ಅವಳನ್ನು ನೀವು ನೋಡಿದ್ರಾ ಅಂತ. ಆವಾಗ ನೀವು ಹೇಳ್ತೀರಿ, ಇಲ್ಲ, ನಾವು ಅವಳನ್ನು ಇನ್ನೂ ನೋಡಿಲ್ಲ ಅಂತ. ಅಂದರೆ ಅರ್ಥ ಏನು ಅಂದರೆ, ಇನ್ನೂ ಸಮಯ ಇದೆ, ಇವತ್ತು ನೋಡಬಹುದು, ನಾವು ಗೊತ್ತಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ನಾವು ಅವಳನ್ನು ನೋಡಿಲ್ಲ, ಇನ್ನೂ ಮಧ್ಯಾಹ್ನ ಆದದಷ್ಟೇ, ರಾತ್ರಿಯ ತನಕ ಸಮಯ ಇದೆ, ನೋಡಬಹುದು, ಗೊತ್ತಿಲ್ಲ. ಅವಧಿ ಇನ್ನೂ ಮುಗಿಲಿಲ್ಲ, ಹಾಗಾಗಿ ವಿ ಹ್ಯಾವ್ ನಾಟ್ ಅಂತ ಬಳಸಿದ್ದೇವೆ. ನಾವು ನಿನ್ನೆ ಅವಳನ್ನು ನೋಡಲಿಲ್ಲ. ವಿ ಡಿಡ್ ನಾಟ್ ಸಿ ಹರ್ ಯೆಸ್ಟರ್ಡೇ. ಇಲ್ಲಿ ಯೆಸ್ಟರ್ಡೇ ನಿನ್ನೆ ಅಂತ ಬಂದಾಯಿತು, ಅವಧಿ ಮುಗ್ದಾಯಿತು ಅಲ್ವಾ? ನಿನ್ನೆ ಅವಳನ್ನು ನೋಡಲಿಲ್ಲ, ನಿನ್ನೆ ಇಡೀ ಅವಳನ್ನು ನೋಡಲಿಲ್ಲ. ಇವತ್ತಿನ ಬಗ್ಗೆ ಏನು ಹೇಳಲಿಲ್ಲ, ಅದು ಬಿಟ್ಟುಬಿಡಿ. ನಿನ್ನೆ ಅವಳನ್ನು ನೋಡಲಿಲ್ಲ ಅಷ್ಟೇ ವಿಷಯ. ಹೀಗೆ ಹೇಳಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ವಿ ಹ್ಯಾವ್ ನಾಟ್ ಸೀನ್ ಹರ್ ಯೆಸ್ಟರ್ಡೇ ಅಂತ ಹೇಳಿದರೆ ತಪ್ಪು. ವಿ ಹ್ಯಾವ್ ನಾಟ್ ಸಿ ಹರ್ ಯೆಸ್ಟರ್ಡೇ, ವಿ ಹ್ಯಾವ್ ನಾಟ್ ಸೀನ್ ಹರ್ ಯೆಸ್ಟರ್ಡೇ ಅಂತ ಹೇಳಿದರೆ ತಪ್ಪು. ಸರಿನಾ? ನೆಕ್ಸ್ಟ್, ಆಕ್ಷನ್ಸ್ ರಿಪೀಟೆಡ್ ಇನ್ ಆನ್ ಅನ್ಸ್ಪೆಸಿಫೈಡ್ ಪೀರಿಯಡ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ನೌ. ಉದಾಹರಣೆಗೆ, ಅವರು ಈ ಚಿತ್ರವನ್ನು 6 ಬಾರಿ ನೋಡಿದ್ದಾರೆ. ದೇ ಹ್ಯಾವ್ ಸೀನ್ ದ್ಯಾಟ್ ಫಿಲ್ಮ್ 6 times. ಆಯಿತಾ? ಅವರು ಆ ಚಿತ್ರವನ್ನು, ಆ ಫಿಲ್ಮನ್ನು 6 ಬಾರಿ ನೋಡಿದ್ದಾರೆ. ಆಕ್ಷನ್ಸ್ ರಿಪೀಟೆಡ್ ಇನ್ ಆನ್ ಅನ್ಸ್ಪೆಸಿಫೈಡ್ ಪೀರಿಯಡ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ನೌ ಅಂದರೆ, ಯಾವುದೋ ಒಂದು ಕ್ರಿಯೆಯನ್ನು ಭೂತಕಾಲದಿಂದ ಇಲ್ಲಿಯ ತನಕ ಪುನಃ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುತ್ತೇವೆ. ಇಲ್ಲಿ 6 ಬಾರಿ ಅವರು ಪಿಕ್ಚರನ್ನು ನೋಡಿದ್ದಾರೆ. ಯಾವಾಗ ಅನ್ನೋದು ಹೇಳಲಿಲ್ಲ. ಎಷ್ಟು ವರ್ಷಗಳ ಹಿಂದೆ ಅದೆಲ್ಲ ಹೇಳಲಿಲ್ಲ. ಅನ್ಸ್ಪೆಸಿಫೈಡ್ ಅಂದರೆ ಅದೇ, ಯಾವಾಗ ಮಾಡಿದ್ದಾರೆ ಕ್ರಿಯೆ ಅದನ್ನು ಹೇಳುವುದಿಲ್ಲ. ಆದರೆ ಇಲ್ಲಿಯ ತನಕ 6 ಬಾರಿ ಆಗಿದೆ ಅಂತ ಹೇಳಿದ್ದಾರೆ ಅಲ್ವಾ? ಇದರ ಅರ್ಥ ಏನು? ಇನ್ನು ಮುಂದೆ ಕೂಡ ನೋಡಬಹುದು. 7ನೇ ಬಾರಿ ನೋಡಬಹುದು, ಮುಂದೆ 8ನೇ ಬಾರಿ ನೋಡಬಹುದು ಅಲ್ವಾ? ಇಲ್ಲಿಯ ತನಕ 6 ಬಾರಿ ನೋಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಅವರು ಹಲವಾರು ಬಾರಿ ಲಂಡನ್ಗೆ ಭೇಟಿ ನೀಡಿದ್ದಾರೆ. ದೇ ಹ್ಯಾವ್ ವಿಸಿಟೆಡ್ ಲಂಡನ್ ಮಲ್ಟಿಪಲ್ ಟೈಮ್ಸ್. ದೇ ಹ್ಯಾವ್ ವಿಸಿಟೆಡ್ ಅಂದರೆ ಅವರು ಭೇಟಿ ನೀಡಿದ್ದಾರೆ, ಲಂಡನ್ ಅಂದರೆ ಲಂಡನ್ಗೆ, ಮಲ್ಟಿಪಲ್ ಟೈಮ್ಸ್ ಅಂದರೆ ಹಲವಾರು ಬಾರಿ. ಇಲ್ಲಿಂದ ಅಂದರೆ ಈಗ ವರ್ತಮಾನ ಕಾಲ, ಇಲ್ಲಿಂದ ಹಿಂದೆ ಅಂದರೆ ಭೂತಕಾಲದಲ್ಲಿ ಹಲವಾರು ಬಾರಿ ಲಂಡನ್ಗೆ ಹೋಗಿ ಬಂದಿದ್ದಾರೆ ಅವರು ಅಂತ. ಮುಂದೆ ಕೂಡ ಹೋಗಬಹುದು, ಗೊತ್ತಿಲ್ಲ. ಇನ್ನೂ ಅವರು ಜೀವದಲ್ಲಿ ಇದ್ದಾರೆ ಅಲ್ವಾ, ಜೀವಂತ ಇದ್ದಾರೆ, ಹೋಗಬಹುದು ಮುಂದೆ. ಸರಿ ಅಲ್ವಾ? ಸೊ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಿದ್ದೇವೆ. ಇದು ಈಗಾಗಲೇ ಹಲವಾರು ಬಾರಿ ಸಂಭವಿಸಿದೆ. ಇಟ್ ಹ್ಯಾಸ್ ಹ್ಯಾಪನ್ಡ್ ಸೆವರಲ್ ಟೈಮ್ಸ್ ಆಲ್ರೆಡಿ. ಈ ಘಟನೆ ಏನಿದೆ ಇದು ಹಿಂದೆ ಹಲವಾರು ಬಾರಿ ಆಗಿದೆ, ಈಗಲೂ ಆಗಿದೆ, ಮುಂದೂ ಆಗಬಹುದು, ಗೊತ್ತಿಲ್ಲ. ಆಯಿತಾ? ನಾವು ಆ ರೆಸ್ಟೋರೆಂಟ್ನಲ್ಲಿ ಹಲವಾರು ಬಾರಿ ಊಟ ಮಾಡಿದ್ದೇವೆ. ವಿ ಹ್ಯಾವ್ ಈಟನ್ ಆಟ್ ದ್ಯಾಟ್ ರೆಸ್ಟೋರೆಂಟ್ ಮೆನಿ ಟೈಮ್ಸ್. ವಿ ಹ್ಯಾವ್ ಈಟನ್ ಅಂದರೆ ನಾವು ಊಟ ಮಾಡಿದ್ದೇವೆ. ಆಟ್ ದ್ಯಾಟ್ ರೆಸ್ಟೋರೆಂಟ್ ಅಂದರೆ ಆ ರೆಸ್ಟೋರೆಂಟ್ನಲ್ಲಿ. ಇದನ್ನು ಉಚ್ಚಾರ ಮಾಡುವಂಥದ್ದು ರೆಸ್ಟೋರೆಂಟ್ ಅಂತ, ರೆಸ್ಟೋರೆಂಟ್. ಆಯಿತಾ? ಮೆನಿ ಟೈಮ್ಸ್ ಅಂದರೆ ಹಲವು ಬಾರಿ.
ನಾವು ಈ ಮೊದಲು ಹಲವು ಬಾರಿ ಅಲ್ಲಿ ಊಟ ಮಾಡಿದ್ದೇವೆ, ಈಗಲೂ ಕೆಲವೊಮ್ಮೆ ಮಾಡ್ತೇವೆ, ಮುಂದೂ ಮಾಡ್ತೇವೆ. ಸರಿನಾ? ಸೊ ಈ ರೀತಿ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಆಕ್ಷನ್ಸ್ ಕಂಪ್ಲೀಟೆಡ್ ಇನ್ ದ ವೆರಿ ರೀಸೆಂಟ್ ಪಾಸ್ಟ್. ಇತ್ತೀಚೆಗಷ್ಟೇ ಮುಗಿದಂತಹ ಕ್ರಿಯೆಗಳನ್ನು ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೇವೆ. ಉದಾಹರಣೆಗೆ, ನೀವು ಈಗಷ್ಟೇ ಕೆಲಸ ಮುಗಿಸಿದ್ದೀರಾ? ಹ್ಯಾವ್ ಯು ಜಸ್ಟ್ ಫಿನಿಶ್ಡ್ ವರ್ಕ್? ಈಗಷ್ಟೇ ಮುಗಿಸಿದ್ದೀರಾ? ನಾನು ಈಗಷ್ಟೇ ತಿಂದಿದ್ದೇನೆ. ಐ ಹ್ಯಾವ್ ಜಸ್ಟ್ ಈಟನ್. ನಾವು ಅವಳನ್ನು ಈಗಷ್ಟೇ ನೋಡಿದ್ದೇವೆ. ವಿ ಹ್ಯಾವ್ ಜಸ್ಟ್ ಸೀನ್ ಹರ್. ಅವನು ಈಗಷ್ಟೇ ಹೊರಟಿದ್ದಾನ? ಹ್ಯಾಸ್ ಈ ಜಸ್ಟ್ ಲೆಫ್ಟ್? ಅವನು ಈಗಷ್ಟೇ ಹೋದ್ನಾ? ಹ್ಯಾಸ್ ಈ ಜಸ್ಟ್ ಲೆಫ್ಟ್? ಈ ರೀತಿ. ಈಗ ಈ ರೀತಿಯ ವಾಕ್ಯಗಳಲ್ಲಿ ಕ್ರಿಯಾಪದದ ಮೂರನೇ ರೂಪದ ಮೊದಲು ಜಸ್ಟ್ ಬರ್ತದೆ. ಸರಿನಾ? ನೆಕ್ಸ್ಟ್, ಲೈಫ್ ಎಕ್ಸ್ಪೀರಿಯನ್ಸಸ್. ಹ್ಯಾವ್ ಯು ಎವರ್ ಬೀನ್ ಟು ಅಮೇರಿಕಾ? ನೀವು ಎಂದಾದರೂ ಅಮೇರಿಕಕ್ಕೆ ಹೋಗಿದ್ದೀರಾ? ಹ್ಯಾವ್ ಯು ಎವರ್, ಎವರ್ ಬಂದಿದೆ ವರ್ಬಿನ ಮೂರನೆಯ ರೂಪದ ಮೊದಲು. ಎವರ್ ಅಂದರೆ ಎಂದಾದರೂ ಅಂತ. ನೀವು ಯಾವಾಗಲಾದರೂ ಅಮೇರಿಕಕ್ಕೆ ಹೋಗಿದ್ದೀರಾ? ಜೀವನದ ಅನುಭವಗಳನ್ನು ಕೇಳ್ತಾ ಇದ್ದೇವೆ. ಆಯಿತಾ? ಹ್ಯಾವ್ ಯು ಎವರ್ ಬೀನ್ ಟು ಅಮೇರಿಕಾ? ಯಾವತ್ತಾರು ಹೋಗಿದ್ದೀರಾ? ಇಲ್ಲ, ಹೋಗಲಿಲ್ಲ. ಮುಂದೆ ಹೋಗ್ಬೋದು, ಗೊತ್ತಿಲ್ಲ. ಜೀವನ ಇನ್ನೂ ಮುಗಿಲಿಲ್ಲ ನಂದು, ಅಲ್ವಾ? ಇನ್ನೂ ಉಂಟು, ಮುಂದೆ ಹೋಗ್ಬೋದು. ಸೊ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುತ್ತೇವೆ. ಹ್ಯಾಸ್ ಶಿ ಎವರ್ ಬ್ರೋಕನ್ ಅ ಬೋನ್? ಅವಳು ಎಂದಾದರೂ ಮೂಳೆ ಮುರಿದುಕೊಂಡಿದ್ದಾಳೆಯೇ? ಯಾವತ್ತಾದರೂ ಅವಳು ಮೂಳೆ ಮುರ್ಕೊಂಡಿದ್ದಾಳ? ಇಲ್ಲ. ಮುಂದೆ ಮುರ್ಕೊಳ್ಬೋದು, ಗೊತ್ತಿಲ್ಲ. ಅವಳಿನ್ನೂ ಆಟ ಆಡ್ತಾ ಇದ್ದಾಳೆ, ಮುಂದೆ ಕೂಡ ಆಟ ಆಡ್ತಾಳೆ. ಈ ರೀತಿ. ಆಯಿತಾ? ಹ್ಯಾವ್ ಯು ಎವರ್ ಮೆಸೇಜ್ಡ್ ದ ರಾಂಗ್ ಪರ್ಸನ್? ನೀವು ಎಂದಾದರೂ ತಪ್ಪು ವ್ಯಕ್ತಿಗೆ ಸಂದೇಶ ಕಳುಹಿಸಿದ್ದೀರಾ? ಯಾವತ್ತಾದರೂ ಬೇರೆಯವರಿಗೆ, ನಿಮ್ಗೆ ಗುರ್ತ ಇಲ್ದಿದ್ದವರಿಗೆ ರಾಂಗ್ ಮೆಸೇಜ್ ಕಳಿಸಿದ್ದೀರಾ? ಹಾಂ, ಕಳಿಸಿದ್ದೇನೆ, 2-3 ಬಾರಿ ಕಳಿಸಿದ್ದೇನೆ. ಮುಂದೆ ಕಳಿಸ್ತೇನೆ, ಗೊತ್ತಿಲ್ಲ. ಕಳಿಸ್ಬೋದು, ಕಳಿಸದೇ ಇರ್ಬೋದು, ಗೊತ್ತಿಲ್ಲ. ಬೇಕಂತ ಕಳಿಸುವಂಥದ್ದಲ್ಲ, ಅಲ್ವಾ? ಐ ಹ್ಯಾವ್ ನೆವರ್ ಬೀನ್ ಟು ಅ ಝೂ. ನಾನು ಯಾವತ್ತೂ ಮೃಗಾಲಯಕ್ಕೆ ಹೋಗಿಲ್ಲ. ಇಲ್ಲಿಯ ತನಕ ಯಾವತ್ತೂ ಹೋಗಲಿಲ್ಲ ನಾನು ಝೂಗೆ. ಮುಂದೆ ಹೋಗ್ತೇನಾ? ಗೊತ್ತಿಲ್ಲ. ಕರ್ಕೊಂಡು ಹೋದರೆ ಹೋಗ್ತೇನೆ. ಈ ರೀತಿ ಜೀವನದ ಅನುಭವಗಳನ್ನು ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಹ್ಯಾವ್ ಯು ಸೀನ್ ಅ ಘೋಸ್ಟ್? ನೀವು ದೆವ್ವವನ್ನು ನೋಡಿದ್ದೀರಾ? ಇಲ್ಲ, ನೋಡಲಿಲ್ಲ. ಹ್ಯಾಸ್ ಹಿ ಎವರ್ ಈಟನ್ ಅ ಸ್ಯಾಂಡ್ವಿಚ್? ಅವನು ಎಂದಾದರೂ ಸ್ಯಾಂಡ್ವಿಚ್ ತಿಂದಿದ್ದಾನೆಯೇ? ತಿಂದಿದ್ದಾನೆ, ಹಲವಾರು ಬಾರಿ ತಿಂದಿದ್ದಾನೆ, ಮುಂದೆ ಕೂಡ ತಿನ್ನಬಹುದು, ಗೊತ್ತಿಲ್ಲ. ಹ್ಯಾವ್ ವಿ ಮೆಟ್ ಬಿಫೋರ್? ನಾವು ಮೊದಲು ಭೇಟಿಯಾಗಿದ್ದೇವೆಯೇ? ಹ್ಯಾವ್ ಯು ಆಲ್ರೆಡಿ ಸ್ಟಾರ್ಟೆಡ್ ಯುವರ್ ಹೋಮ್ವರ್ಕ್? ನೀನು ಈಗಾಗಲೇ ನಿನ್ನ ಮನೆ ಕೆಲಸವನ್ನು ಪ್ರಾರಂಭಿಸಿದ್ದೀಯೇ? ಈ ರೀತಿ. ಆಯಿತಾ? ನೆಕ್ಸ್ಟ್, ಮೈ ಗ್ರ್ಯಾಂಡ್ ಮಾ ಹ್ಯಾಸ್ ಬೀನ್ ಟು 12 ಕಂಟ್ರೀಸ್. ನನ್ನ ಅಜ್ಜಿ 12 ದೇಶಗಳಿಗೆ ಹೋಗಿದ್ದಾರೆ. ಈ ರೀತಿ ಯಾವಾಗ ಹೇಳ್ಬೋದು? ನಿಮ್ಮ ಅಜ್ಜಿ ಇನ್ನೂ ಜೀವಂತವಾಗಿ ಇದ್ದಾಗ. ಯಾಕೆ ಹೇಳಬೇಕು? ಯಾಕಂದರೆ 13ನೇ ದೇಶಕ್ಕೆ ಹೋಗ್ಬೋದು ಅವರು ಮುಂದೆ, ಗೊತ್ತಿಲ್ಲ ಅಲ್ವಾ? ಮೈ ಗ್ರ್ಯಾಂಡ್ ಮಾ ವೆಂಟ್ ಟು 12 ಕಂಟ್ರೀಸ್. ನನ್ನ ಅಜ್ಜಿ 12 ದೇಶಗಳಿಗೆ ಹೋದರು. ಈ ರೀತಿ ಯಾವಾಗ ಹೇಳಬಹುದು? ಯಾವಾಗ ಅಂದರೆ ನಿಮ್ಮ ಅಜ್ಜಿ ಇಲ್ಲದೇ ಇದ್ದಾಗ, ತೀರಿ ಹೋಗಿದ್ದಾಗ, ಅಥವಾ ಇನ್ನು ನಾನು ಬೇರೆ ದೇಶಗಳಿಗೆ ಹೋಗುವುದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ದಾಗ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ನೀನು ಇದನ್ನು ಯಾವಾಗ ತಿಂದೆ? ವೆನ್ ಡಿಡ್ ಯು ಈಟ್ ದಿಸ್? ಸಿಂಪಲ್ ಪಾಸ್ಟ್ ಟೆನ್ಸ್ನ ಪ್ರಶ್ನೆ. ಯಾವಾಗ ಒಂದು ಕ್ರಿಯೆ ನಡೆಯುತ್ತದೆ ಅನ್ನುವುದನ್ನು ತಿಳ್ಕೊಳ್ಳುವಂಥದ್ದು ಮುಖ್ಯವಾಗ್ತದೋ ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ಬಳಸಬೇಕು.
ಇಲ್ಲಿ ವೆನ್ ಡಿಡ್ ಯು ಈಟ್ ದಿಸ್, ಯಾವಾಗ ತಿಂದೆ, ಯಾವಾಗ ಅನ್ನೋದು ಇಲ್ಲಿ ಮುಖ್ಯ. ಯಾವಾಗ ಅನ್ನೋದು ಮುಖ್ಯವಾಗ್ತದೋ ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಬೇಕು. ನೀನು ನಿನ್ನೆ ಏನು ಮಾಡಿದೆ, ವಾಟ್ ಡಿಡ್ ಯು ಡೂ ಎಸ್ಟರ್ಡೇ, ನಿನ್ನೆ ಎಸ್ಟರ್ಡೇ ನಿನ್ನೆ ಏನು ಮಾಡಿದೆ ಅದು ಮುಖ್ಯ, ನಿನ್ನೆ. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಿದ್ದೇವೆ. ಅವನು ಎಲ್ಲಿ ಹೋಗಿದ್ದ, ವೇರ್ ಹ್ಯಾಸ್ ಹಿ ಬೀನ್. ಇಲ್ಲಿ ಯಾವಾಗ ಹೋಗಿದ್ದ ಮುಖ್ಯ ಅಲ್ಲ, ಅವನು ಎಲ್ಲಿ ಹೋಗಿದ್ದ ಅದು ಮುಖ್ಯ. ಅದಕ್ಕೆ ವೇರ್ ಹ್ಯಾಸ್ ಹಿ ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಿದ್ದೇವೆ. ನೀವು ಹೇಗಿದ್ದೀರಿ, ನೀವು ಹೇಗಿದ್ದೀರಿ ಅದು ಮುಖ್ಯ. ನೀವು ನಿನ್ನೆ ಹೇಗಿದ್ರಿ ಅದಲ್ಲ, ಹೇಗಿದ್ದೀರಿ ಅದು ಮುಖ್ಯ. ಹೌ ಹ್ಯಾವ್ ಯು ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯ. ಪ್ರಶ್ನೆ ಸರಿನಾ? ಸೊ ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸುತ್ತೇವೆ, ಬಳಸುತ್ತೇವೆ. ಆಯಿತಾ? ಸರಿ, ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಳಸಿ ರಚಿಸಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸ್ತೇನೆ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.